ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 2025-26 ಮಾದರಿ ಪ್ರಶ್ನೆ ಪತ್ರಿಕೆ 2ರ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ಕನ್ನಡ ವಿಷಯದ ಈ ಹಿಂದೆ ಕೂಡ ನಾನು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಎಲ್ಲ ಉತ್ತರಗಳನ್ನು ಲಿಖಿತವಾಗಿ ಬರಹ ರೂಪದಲ್ಲಿ ತೋರಿಸಲಿಕ್ಕೆ ಆಗಿರಲಿಲ್ಲ. ಆದ ಕಾರಣ ಈ ವಿಡಿಯೋ ಮಾಡ್ತಾ ಇದ್ದು ಇದರಲ್ಲಿ ಸಂಪೂರ್ಣ ಎಲ್ಲ ಉತ್ತರಗಳನ್ನು ನೀವು ಇಲ್ಲಿ ನೋಡಬಹುದು. ನೋಡಿ, ಸಮಧಿಕರಾರ್ ಜಗತ್ರಯದೊಳು ಈ ಪದ್ಯಭಾಗದಲ್ಲಿ ವ್ಯಕ್ತವಾಗಿರುವ ಭಾವ ರಾವಣನ ಉತ್ಸಾಹ. ಇದರಿಂದ ಪರಿಮಳವನ್ನು ಅರಿಯಬಹುದು. ಪುಷ್ಪದಿಂದ ಹಗೆಯನ್ನು ಏನೆಂದು ಉಪಯೋಗಿಸಬಾರದು, ಬಾಲಕನೆಂದು. ದುರ್ಜನರ ಎಂತಹ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ, ಬಿನ್ನಾಡದ ಮಾತಿಗೆ. ಜನರಿಗೆ ಇದಕ್ಕೆ ಗತಿಯಿಲ್ಲ, ಗಂಜಿಗೆ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತ್ತು. ನೋಡಿ, ಎಲವೋ ಹುನುಮಾನವ ವೆಂಕಪ್ಪಯ್ಯ ಈ ಸಾಲುಗಳ ಕೆಳಗಿನ ಯಾವ ಭಾವವನ್ನು ವ್ಯಕ್ತಪಡಿಸುತ್ತವೆ? ಪ್ರಕೃತಿಯ ಮೇಲಿನ ಮನುಷ್ಯರ ದಬ್ಬಾಳಿಕೆ. ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು? ಟೆಲಿಫೋನ್ ಡಿಪಾರ್ಟ್ಮೆಂಟ್. ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು? ಊರನ್ನು ಸ್ವಚ್ಛವಾಗಿಡೋದು. ಇನ್ನು 10ನೇದು ನೋಡಿ, ಇಲ್ಲಿ ಆನೆ ಕುಳಿತು ಹೇಳುವ ಸಂಗತಿಯನ್ನು, ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಗಮನಿಸಿ. ನೀವು SSLC ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಸೆಕೆಂಡ್ PUC ವಿದ್ಯಾರ್ಥಿಗಳಾಗಿರ್ಬೋದು. ನೀವು ವಾಟ್ಸಪ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ನಿಮ್ಮ ತರಗತಿ ಮಾಧ್ಯಮ ಕನ್ನಡ ಅಥವಾ ಇಂಗ್ಲೀಷ್ ಹಾಗೂ ನೀವು ತೆಗೆದುಕೊಂಡಿರುವ ವಿಷಯ. ನೋಡಿ, ನೀವು ಆರ್ಟ್ಸು, ಸೈನ್ಸು, ಕಾಮರ್ಸು, ಹೀಗೆ ಯಾವ ವಿಷಯ ತೊಗೊಂಡಿರ್ತೀರಿ. ಒಂದು ವೇಳೆ ನೀವು PUC ವಿದ್ಯಾರ್ಥಿಯಾಗಿದ್ದರೆ ವಿಷಯಗಳನ್ನು ತಿಳಿಸಿ. ಕೇವಲ 99 ರೂಪೀಸ್ಗಳನ್ನು ನೀವು ಫೋನ್ಪೇ, ಗೂಗಲ್ ಪೇ ಅಥವಾ ಯಾವುದೇ UPI ಮೂಲಕ ನನ್ನ ನಂಬರ್ಗೆ ಈ 9481526540 ಇದಕ್ಕೆ ಕಳಿಸಿ ಸದಸ್ಯರಾದರೆ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರಗಳ PDF ಮತ್ತು ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗುವ ವಿವಿಧ ವಿಷಯಗಳ ನೋಟ್ಸನ್ನು ಕಳಿಸಲಾಗುವುದು. ನೋಡಿ, ಬಿಟ್ಟ ಸ್ಥಳ ಫ್ಲೇವಿಯಾ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿ ಯಾರು? ಬದುಕು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. ಕನ್ನಡವು ಕಸ್ತೂರಿಯಲ್ಲೇ ಎಂದವರು ಮನೋರಮೆ. ನೋಡಿ, ಅಂದರೆ ಇಲ್ಲಿ ಬರೀ ಕೇವಲ ಉತ್ತರಗಳನ್ನು ಇದನ್ನು ಹೋಗ್ತಾ ಇದ್ವಿ. ಕಲಿಯುಗದ ಅಮೃತ ಚಹಾ. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, ಆಲ್ರೆಡಿ ಹೊಂದಿಸಿ ಕೊಟ್ಟಿದ್ದಾರೆ ಇಲ್ಲಿ. ಪುಲಿಗೆರೆ ಸೋಮನಾಥ ಶತಕ, ಪುರಂದರದಾಸರು ಜಾಲಿ ಮರದಂತೆ, ಬೆಳಗುಜಾವ ಮುಕ್ತಕಂಠ, ಹತ್ತಿಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವಯಾನ, KS ನಿಸಾರ ಮತ್ತು ಶಿಲುಬೆ ಏರಿದ್ದಾನೆ. ನೋಡಿ, ಹೊಂದಿಸಿ ಬರೆಯಲ್ಲಿ ನೀವು ಏನು ಗಮನಿಸಬೇಕಂದ್ರೆ ಪಾಠ ಅಥವಾ ಪದ್ಯದ ಹೆಸರು, ಕೃತಿಕಾರರು ಯಾರು ಮತ್ತು ಆಕರ ಕೃತಿ ಯಾವುದು. ನೋಡಿ, ಲೇಖಕಿ ಅಥವಾ ಕವಿ ಯಾರು ಮತ್ತು ಪಾಠ ಅಥವಾ ಪದ್ಯ ಯಾವುದು, ಅದರ ಏನು ಆಕರ ಕೃತಿ ಯಾವುದು. ಇಷ್ಟು 3 ಇವನ್ನ ಕರೆಕ್ಟಾಗಿ ನೆನಪಿಟ್ರೆ ಈ ಹೊಂದಿಸಿ ಬರೆಯಲ್ಲಿ ನೀವು ಆರಾಮಾಗಿ ಬರಿಬೋದು. ಅದರಿಂದನೇ ಕೇಳಿರ್ತಾರೆ. ಇನ್ನು ಕೆಲವು ಈ ಬಿರುದುಗಳನ್ನು ಮತ್ತೆ ಕೇಳಬಹುದು. ಕೆಲವೊಮ್ಮೆ ಬಿರುದುಗಳನ್ನು ಮತ್ತು ಅಂಕಿತ ನಾಮಗಳನ್ನು ಇತ್ಯಾದಿ ಕೇಳಬಹುದು. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ನೋಡಿ, ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ನಾನು ಪ್ರಶ್ನೆ ಅಷ್ಟೇ ಓದ್ತಾ ಹೋಗ್ತೀನಿ, ಉತ್ತರಗಳನ್ನು ನೋಡ್ತಾ ಹೋಗಿ. ದನ ಮತ್ತು ಸುತ್ತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಜೀಸಸ್ ಎಲ್ಲೆಲ್ಲಿ ಶಿಲುಬೆ ಏರಿದ್ದಾನೆ? ಇನ್ನು ಯಾವುದಾದ್ರೂ 2 ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ. ಸೂತಕವನ್ನು ಪರಿಹರಿಸಲು ಸಿದ್ಧಲಿಂಗಿ ಏನು ಮಾಡಿದಳು? ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತವೆ? ಪಟ್ಟಣದ ಹೋಟೆಲ್ನ ಕಟ್ಟಡ ಹೇಗಿದೆ? ಇನ್ನು ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು? ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ? ಇನ್ನು ನಾಯಿ ಕಚ್ಚಿದ್ದೆಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಏನು ಹೇಳಿದನು? ಇನ್ನು ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಎನ್ನವಲು ಮುನ್ನಾರು ನವೆದವರುಂಟು. ನೋಡಿ, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನೊಲವು. ಈ ಭಾಗದಿಂದ ಇದನ್ನು ಮಾಡಲಾಗಿದೆ. ಆಯ್ಕೆ ಬರೀಬೇಕು, ಸಂದರ್ಭ ಬರೀಬೇಕು, ಸ್ವಾರಸ್ಯ ಬರೀಬೇಕು. ಎಲ್ಲ ಸಂದರ್ಭ ಸ್ವಾರಸ್ಯ ಇದಕ್ಕೆ. ಜ್ಯೋತಿ ನಿನ್ಯಾರ ಹೋಲರ. ನೋಡಿ, ಹಬ್ಬಲಿ ಅವರ ರಸಬಳ್ಳಿ. ಈ ಒಂದು ಇದರಿಂದ. ಇನ್ನು ಮಾತೆ ಮರೆತು ಹೋಗಿದೆ ಕಣೆ. ಇದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯ ಭಾಗದಿಂದ. ನೋಡಿ, ಮುದುಕ ಹೇಳ್ತಾನೆ ಮುದುಕಿಗೆ ಇದನ್ನ. ಇವೆಲ್ಲ ಕೆಲವೊಂದು ಪಾಠಗಳನ್ನು ಕೂಡ ನಾವು ಮಾಡಿದ್ದೀವಿ, ಅವನ್ನು ನೀವು ನೋಡ್ಬೋದು ನಮ್ಮ ಚಾನಲ್ನಲ್ಲಿ. ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ. ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನೂ ತಪ್ಪು ತಿಳಿಯಬೇಡ. ನೋಡಿ, ಮುಟ್ಟಿಸಿಕೊಂಡವನು ಪಾಠದಿಂದ. ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಪಾಠದಿಂದ. ಸೀತಾಪಹರಣ್ ಕಥನದೊಳ್ ಬಯಕೆಯೇ ತಿರುಳ್ಗನ್ನಡದ ಬೆಳ್ನುಡಿ ಗದ್ಯ ಭಾಗದಿಂದ.
ಇನ್ನು ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ. ನಿನ್ನ ಪುಕಾರ ಏನಿದ್ರೂ ಬರವಣಿಗೆಯಲ್ಲಿ ಇರಬೇಕು. ನೋಡಿ, ಇದು ಕೃಷ್ಣೇಗೌಡನ ಆನೆ ದೀರ್ಘಗದ್ಯದಿಂದ. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ, ಇದು ಕೂಡ ದೀರ್ಘಗದ್ಯದಿಂದ. ಇನ್ನು ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕವೆಂದು ಬಸವಣ್ಣನವರು ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ. ಇನ್ನು ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿರಿ. ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ? ನೋಡಿ, ಸ್ವಲ್ಪ ವಿವರವಾಗಿ ಕೊಟ್ಟಿದ್ದಾರೆ, ನೀವು ಅದರಲ್ಲಿ ಇದನ್ನು ಮಾಡ್ಕೊಂಡು ಬರೀಬಹುದು. ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ. ದಶಕಂದರ ಎಂದರೆ ಯಾರು? ಸೀತೆಯು ರಾವಣನನ್ನು ಏನೆಂದು ಬೇಡಿಕೊಂಡಳು? ಸೀತೆ ಏಕೆ ಮೂರ್ಛೆ ಹೋದಳು? ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ವಾಲ್ಪರೈ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ? ವಿವರಿಸಿರಿ. ಮುಸುರೆ ಪಾತ್ರೆಗಳು ನೀರು ಪಾಲಾದ್ದು ಹೇಗೆ? ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಆನೆ ರೆಹಮಾನ್ನ ಅಂಗಡಿ ಬೀಳಿಸಿದ ಸಂದರ್ಭವನ್ನು ವಿವರಿಸಿ. ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು? ಇನ್ನು ಭಾಷಾಭ್ಯಾಸ ನೋಡಿ, ಕೊನೆಗೆ ಯಾವುದಾದ್ರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತ ನಿಮ್ಮ ಎಲ್ಲ ಇದರ ಭಾಗದಿಂದ ಇರ್ತದೆ, ವರ್ಕ್ ಬುಕ್ ಇಂದನೇ ಇರ್ತದೆ, ಯಾವುದೂ ಹೊರಗಿಂದ ಇರೋದಿಲ್ಲ. ಅದನ್ನು ನೀಟಾಗಿ ಓದಿದ್ರೆ ಆರಾಮಾಗಿ ನೀವು ಬರೀಬೋದು. ಇನ್ನು 2 ದ್ವಿರುಕ್ತಿ ಪದಗಳನ್ನು ಬರೀರಿ, 2 ಪದಗಳ ವಿಭಕ್ತಿಗಳನ್ನು ಬರೀರಿ, ತತ್ಸಮ ರೂಪ ಬರೆಯಿರಿ. ನೋಡಿ, ನಂತರ ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ. ನೋಡಿ, ಪ್ರಬಂಧಗಳನ್ನು ಕೂಡ ಕೊಡಲಾಗಿದೆ. ಸಾಮಾಜಿಕ ಜಾಲತಾಣಗಳು, ಅವುಗಳ ಪರಿಣಾಮಗಳು. ಪೀಠಿಕೆ ಬರೀಬೇಕು. ನೀವು ಯಾವುದೇ ಪ್ರಬಂಧ ಆದರೂ ಪೀಠಿಕೆ ಇರಬೇಕು, ವಿಷಯ ವಿವರಣೆ ಅಥವಾ ವಿಷಯ ನಿರೂಪಣೆ. ನಂತರ ಏನು ಬರುತ್ತೆ? ಉಪಸಂಹಾರ. ನೋಡಿ, ಯಾವುದೇ ಇದಾದರೂ ಮೊದಲು ಪೀಠಿಕೆ, ಆಮೇಲೆ ವಿಷಯ ವಿವರಣೆ, ಆಮೇಲೆ ಉಪಸಂಹಾರ. ಇದನ್ನು ನೀವು ಪಾಲಿಸಬೇಕು. ನೋಡಿ, ಸಾಮಾಜಿಕ ಜಾಲತಾಣಗಳು, ಅವುಗಳ ಪರಿಣಾಮಗಳು. ಎಲ್ಲಲ್ಲಿ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು ನೀವು. ಯೋಗಾಭ್ಯಾಸದ ಪ್ರಯೋಜನಗಳು. ನೋಡಿ, ಇಲ್ಲಿಯೂ ಪೀಠಿಕೆ ಹೇಳಬೇಕು, ಆಮೇಲೆ ವಿಷಯ ವಿವರಣೆ, ಯೋಗದ 10 ಪ್ರಯೋಜನಗಳು, ಯೋಗದ ಏನೇನಾಗ್ತದೆ ಅಂತ ಬರೆದಿದ್ದಾರೆ. ನೀವು ಇದನ್ನೇ ನಿಮಗೆ ತಿಳಿದ ಹಾಗೆ ಓದ್ಕೊಂಡು ಬರ್ಕೋಬಹುದು. ನೋಡಿ, ಸ್ವಲ್ಪ ದೊಡ್ಡದಾಗೆ ಕೊಟ್ಟಿದ್ದಾರೆ. ಇನ್ನು ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಲೇಖನ ಬರೆಯಿರಿ. ನೋಡಿ, ಪತ್ರ ಲೇಖನದಲ್ಲಿ ಒಂದು ಖಾಸಗಿ ಪತ್ರ ಇರುತ್ತೆ, ಒಂದು ಮನವಿ ಪತ್ರ ಇರುತ್ತೆ. ಇಲ್ಲಿ ನೋಡಿ, ಗೆಳತಿಯರಿಗೆ ಬರೆಯೋದು ಖಾಸಗಿ ಪತ್ರ. ಇದು ಯಾವ ರೀತಿ ಬರೀತೀರಿ ಅನ್ನೋದು ಪ್ಯಾಟರ್ನ್ ತುಂಬ ಇಂಪಾರ್ಟೆಂಟು. ನೋಡಿ, ಲೆಫ್ಟು ರೈಟು ಯಾವ್ದಾವ್ದು ಬರಬೇಕು ಅನ್ನೋದನ್ನು ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಇದು ಖಾಸಗಿ ಪತ್ರ, ಹೊರ ವಿಳಾಸ ಎಲ್ಲ ಬರಬೇಕು. ಆಮೇಲೆ ಇದು ಮನವಿ ಪತ್ರ. ನೋಡಿ, ಜಿಲ್ಲಾಧಿಕಾರಿಗಳಿಗೆ ಸುಸಜ್ಜಿತವಾದ ಗ್ರಂಥಾಲಯವನ್ನು ನಿರ್ಮಿಸಿಕೊಡುವಂತೆ ಕೋರಿ ಒಂದು ಪತ್ರ ಬರೆಯಿರಿ. ನೋಡಿ, ಇಲ್ಲಿವರೆಗೆ ಪತ್ರಿಕೆ 2 ನೋಡಿದೆವು. ಇದೇ ರೀತಿ ಪತ್ರಿಕೆ 3 ಕೂಡ ನೋಡೋಣ. ಪತ್ರಿಕೆ 1 ಈಗಾಗಲೇ ಹಾಕಿದ್ವಿ, ಅದನ್ನು ಕೂಡ ನೋಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಎಲ್ಲ ವಿಷಯಗಳ ವಿಡಿಯೋಗಳನ್ನು ಮಾಡ್ತಾ ಇದ್ದು, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ತಪ್ಪದೆ ನೋಡಿ. ಮತ್ತೆ ಭೇಟಿಯಾಗೋಣ.